ಅಯುಕ್ತ ಸಪ್ತ ಶುಂಧ್ಯುವಃ ಸೂರ್ಯೋ ರಥಸ್ಯ ನಪ್ತ್ಯಃ ತಾಭಿರ್ಯಾತಿ ಸ್ವಯುಕ್ತಿಭಿಃ. ಇದು ಘಟ್ಟದ ಮೇಲಿನ ಋಗ್ವೇದಗಳ ಮಧ್ಯಾಹ್ನ ಸಂಧ್ಯಾವಂದನದ ಸೂರ್ಯೋಪಸ್ಥಾನದಲ್ಲಿ ಬರುವಂತಹ ಒಂದು ಋಗ್ಭಾಗ, ಒಂದು ಮಂತ್ರ ಭಾಗ ಏನಿದೆ ಅದರಲ್ಲಿ 9ನೇ ಋಕ್. ಋಗ್ವೇದದ ಮಂಡಲ ಕ್ರಮದಲ್ಲಿ 1:51 ಅಲ್ಲಿ ಇದು 9ನೇ ಋಕ್. ಈಗಾಗಲೇ ನಾವು ನೋಡಿದಂತೆ ಸೂರಃ ಅಂದ್ರೆ ಸೂರ್ಯನು. ಮೂಲ ಮಂತ್ರದಲ್ಲೂ ಕೂಡ ಅಯುಕ್ತ ಸಪ್ತ ಶುಂಧ್ಯುವಃ ಸೂರಃ ಅಂತ ಆಗಬೇಕು. ಸೂರ್ಯ ಅಂತ ಎಲ್ಲಿಯಾದರೂ ಇದ್ರೆ ಅದನ್ನ ತಿದ್ದಿಕೊಳ್ಬೇಕಷ್ಟೆ. ಸೂರಃ ಸೂರ್ಯನು ರಥಸ್ಯ ತನ್ನ ರಥವನ್ನ ನಪ್ತ್ಯ ಅಂದ್ರೆ ಕೆಳಗೆ ಬೀಳಿಸದಿರುವ ಅಂತ ಸಾಯಣಾಚಾರ್ಯ ಕೂಡ ಅರ್ಥ ಬರ್ತಿದ್ದಾರೆ. ತ್ಯ ಅಂದ್ರೆ ರಥವನ್ನ ಸರಿಯಾಗಿ ಎಳೆದುಕೊಂಡು ಹೋಗದೆ ಅದನ್ನು ಬೀಳಿಸುವಂಥದ್ದು ಅಂತ ಅರ್ಥ. ನಪ್ತ್ಯ ಅಂದ್ರೆ ರಥವನ್ನು ಬೀಳಿಸದೆ ಸರಿಯಾಗಿ ಮುನ್ನಡೆಸುವಂತಹ ಕುದುರೆಗಳು ಅಂತದರ ಅರ್ಥ. ಅಂತಹ 7 ಶುಂಧ್ಯುವಃ ಹೆಣ್ಣು ಕುದುರೆಗಳನ್ನ ಅಯುಕ್ತ ಅವನು ರಥಕ್ಕೆ ಕಟ್ಟಿದ್ದಾನೆ ಸೂರ್ಯ. ಮತ್ತೆ ಸ್ವಯುಕ್ತಿಭಿಹಿ ತಾನಾಗಿಯೇ ಹೂಡಿಕೊಂಡಿರುವ ತಾಭಿಹಿ ಆ ಹೆಣ್ಣು ಕುದುರೆಗಳಿಂದ ಯಾತಿ ಪ್ರಯಾಣ ಮಾಡ್ತಾನೆ ಅಂತ ಇಷ್ಟು ಒಟ್ಟ ಮಂತ್ರ ಹೇಳ್ತದೆ. ಅಲ್ಲಿ ಸಪ್ತ ಶುಂಧ್ಯುವಃ 7 ಹೆಣ್ಣು ಕುದುರೆಗಳು ಅಂತ ಹೀಗೇನು ಮಂತ್ರ ಇದೆಯಲ್ಲ, ಅದನ್ನ ನಾವೊಂದು ರಥ ಅಂತ ತಿಳ್ಕೊಂಡ್ರೆ ಆ ರಥಕ್ಕೆ ಕುದುರೆಗಳನ್ನು ಕಟ್ಟಿರ್ತಾರೆ. ಕೆಲವು ಕಡೆ 4, 7 ಇತ್ಯಾದಿ ಸಂಖ್ಯೆಯಲ್ಲಿ ಅದನ್ನು ಕಟ್ಟಿರ್ತಾರೆ. ಈ ಸಾಯಣ ಭಾಷೆಯಲ್ಲಿಯೂ ಕೂಡ ಅಶ್ವಸ್ತ್ರೀ ಅಂತಾನೆ ಅರ್ಥ ಬರೆದಿದ್ದಾರೆ. ಸ್ವಯುಕ್ತಿ ಅಂದ್ರೆ ಸ್ವಕೀಯ ಯೋಜನೆಯ ರಥೇ ಸಂಬದ್ಧಾವಿಹಿ. ಆ ಕೆಲವು ಕುದುರೆಗಳು ರಥದಲ್ಲಿ ಅವುಗಳನ್ನು ಹೂಡುವಾಗ ನಾನಾ ಥರದ ಚೇಷ್ಟೆಗಳನ್ನು, ತಂಟೆಗಳನ್ನು ಮಾಡ್ತಿರ್ತವೆ. ಹಾಗೆ ಇವನು ಮಾಡಿಲ್ಲ, ಈ ಕುದುರೆಗಳು ಮಾಡ್ತಾ ಇಲ್ಲ. ಅವು ತಮ್ಮನ್ನು ತಾವು ಸುಲಭವಾಗಿ ರಥದಲ್ಲಿ ಹೂಡಿಸಿಕೊಂಡಿವೆ. ಅದನ್ನೇ ಸ್ವಯುಕ್ತಿ ಅಂತ ಹೀಗೆ ಹೇಳುವುದು. ಯುಕ್ತಿ ಅಂದ್ರೂ ಯೋಜನೆ ಮಾಡುವುದು, ಹೂಡುವುದು ಅಂತಾನೆ ಅರ್ಥ. ನಪ್ತ್ಯ ಅಂದ್ರೆ ನ ಪಾತಯಿತ್ರ್ಯ ತಾಭಿಹಿ ಯುಕ್ತಾಭಿಹಿ ರಥ ಯಾತಿ. ಅಂತ ಕುದುರೆಗಳಿದ್ರೆ ರಥ ಬೀಳೋದಿಲ್ಲ, ಸರಾಗವಾಗಿ ಮುನ್ನಡೀತದೆ. ಅಶ್ವಸ್ತ್ರೀಭಿಹಿ ರಥೇ ಸಂಬದ್ಧಾಭಿ ಯಾತಿ ಯಜ್ಞಗೃಹಂ ಪ್ರತ್ಯಾಗಚ್ಚತೆ. ಅಂಥ ರಥದಲ್ಲಿ ಕೂತ್ಕೊಂಡು ಈ ಸೂರ್ಯ ಯಜ್ಞದ ಎಲ್ಲಿ ಪ್ರಕ್ರಿಯೆ ನಡೀತಾ ಇರ್ತದೆ ಆ ಭಾಗಕ್ಕೆ ಬಂದು ತಲುಪ್ತಾನೆ. ಸಪ್ತ ಶುಂಧ್ಯು ಅಂದ್ರೆ ಪರಿಶುದ್ಧವಾದ ಕುದುರೆಗಳು ಅಂತನೂ ಅರ್ಥ ನಮ್ಮ ಗುರುಗಳಾದ ವಿದ್ಯಾಶ್ರೀಷ್ಠ ತೀರ್ಥರು ಅದನ್ನು ಮಾಡಿದ್ದಾರೆ. ಯಾಕಂದ್ರೆ ಶುಂಧ ಅನ್ನೋ ಧಾತುವಿಗೆ ಪರಿಶುದ್ಧ ಅಂತನೂ ಸ್ವಚ್ಛ ಮಾಡುವುದು ಅಂತನೂ ಅರ್ಥ ಇದೆ. ಹಾಗಾಗಿ ಪರಿಶುದ್ಧವಾದ ಕುದುರೆಗಳು ಅಂತ ಅರ್ಥ ಮಾಡ್ಕೊಂಡಿದ್ದಾರೆ ಅವರು. ಇಲ್ಲಿ ರಥ ಆದರೆ ಅದಕ್ಕೆ ಕುದುರೆಗಳು, ಅದು ಸರಿ ಆಯ್ತು. ಇಲ್ಲಿ ರಥ ಅಂದ್ರೆ ಈ ದೇಹವೆಂಬ ರಥ ಅಂತ ಹೀಗೆ ಅರ್ಥ ಇಟ್ಕೊಂಡಾಗ ಅದಕ್ಕೆ 7 ಕುದುರೆಗಳು ಅಂದ್ರೆ 7 ಇಂದ್ರಿಯಗಳು. ಈ ಹಿಂದೆ ನಾವು ನೋಡಿದಂತೆ ಆ 7 ಇಂದ್ರಿಯಗಳೆಂಬ ಕುದುರೆಗಳು ಸ್ವಯುಕ್ತಿವಿ. ಬೇರೆ ಯಾರೋ ದುಷ್ಟರಾದ ಸಾಧಕರು, ಇನ್ನೂ ಪಕ್ವತೆ ಹೊಂದಿಲ್ಲದೆ ಇರುವಂತಹ ಸಾಧಕರ ಕುದುರೆಗಳಾದರೆ ಅವು ಆ ರಥದಲ್ಲಿ ಹೂಡಲ್ಪಟ್ಟರೂ ಕೂಡ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಆದರೆ ಈ ಮಂತ್ರವನ್ನು ಕಂಡುಕೊಂಡಂತಹ ಋಷಿಯ ಆ ಕುದುರೆಗಳು ಸ್ವಯುಕ್ತಿಗಳು. ತಾವಾಗಿಯೇ ಯಜಮಾನ ಹೇಗೆ ಹೇಳ್ತಾನೆ ಹಾಗೆ ಅನಾಯಾಸವಾಗಿ ಕೇಳಿ ಅದರಂತೆ ಮುಂದುವರಿತವೆ. ಆದ್ದರಿಂದ ಅವುಗಳನ್ನು ಸ್ವಯುಕ್ತಿ, ಪಳಗಿದ ಕುದುರೆಗಳು, ಸಾಧು ಸ್ವಭಾವದ ಯಜಮಾನನ ಮನದ ಇಂಗಿತವನ್ನು ತಿಳಿದಂತಹ ಕುದುರೆಗಳು ಅಂತ ಅದರ ತಾತ್ಪರ್ಯ. ಹೀಗೆ 7 ಇಂದ್ರಿಯಗಳು ಅಂತ ಅರ್ಥ ಮಾಡಬಹುದು. ಅಥವಾ ಈ 7 ಶಾಸ್ತ್ರಗಳು ಅಂತ ನಾವು ಹಿಂದೆ ನೋಡಿದೀವಲ್ಲ,
ಋಕ್, ಯಜು, ಸಾಮ, ಅಥರ್ವ ಅನ್ನುವಂಥ 4 ವೇದಗಳು, ಮತ್ತೆ ಇತಿಹಾಸ, ಪುರಾಣ ಮತ್ತೆ ಪಂಚರಾತ್ರ. ಇತಿಹಾಸ ಅಂದ್ರೆ ಮಹಾಭಾರತ, ಪುರಾಣ ಅಂದ್ರೆ 18 ಪುರಾಣಗಳು, ಪಂಚರಾತ್ರ ಇದೊಂದು. ಹೀಗೆ ಒಟ್ಟು 7 ಶಾಸ್ತ್ರಗಳು. ಆಚಾರ್ಯರು ಇದನ್ನು ಸಪ್ತ ಶಿವಾಸು ಮಾತೃಷು ಅನ್ನುವಲ್ಲೆಲ್ಲ ಹೀಗೆ ವರ್ಣನೆ ಮಾಡಿದ್ದಾರೆ. ರಾಮಾಯಣವೊಂದನ್ನು ಅಲ್ಲಿ ಪರಿಗಣನೆ ಮಾಡಿಲ್ಲ ಆಚಾರ್ಯರು. ಉಪನಿಷತ್ ಭಾಷ್ಯಗಳಲ್ಲಿ ಸಪ್ತ ಶಿವಾಸು ಮಾತೃಷು ಅನ್ನೋದಕ್ಕೆ ಅನೇಕ ಬಾರಿ ಅರ್ಥ ಹೇಳಿರ್ತಾರೆ. ಅಲ್ಲೆಲ್ಲ ಈ ರಾಮಾಯಣವೊಂದನ್ನು ಪರಿಗಣನೆ ಮಾಡದೆ ಇತಿಹಾಸ ಅಂದ್ರೆ ಮಹಾಭಾರತ, ಮುಂದೆ 18 ಪುರಾಣಗಳು ಮತ್ತೆ ಪಂಚರಾತ್ರ ಎಷ್ಟನ್ನು ಪರಿಗಣನೆ ಮಾಡಿದ್ದಾರೆ. ಈ ಭಗವಂತ ಅವನು ನಮ್ಮ ಈ ರಥಕ್ಕೆ, ದೇಹವೆಂಬ ರಥಕ್ಕೆ 7 ಈ ವಿದ್ಯೆಗಳೆಂಬ ಕುದುರೆಗಳನ್ನು ಹೂಡಿದ, ಪರಿಶುದ್ಧವಾದ ಕುದುರೆಗಳನ್ನು ಹೂಡಿದ. ಮತ್ತೆ ಆ ಕುದುರೆಗಳಿಂದ ಹೂಡಲ್ಪಟ್ಟಂತಹ ರಥದಲ್ಲಿ ಅವನು ಪ್ರಯಾಣ ಮಾಡ್ತಾನೆ. ನಾವು ನಮ್ಮ ಈ ಶರೀರಕ್ಕೆ ಆ 7 ಕುದುರೆಗಳನ್ನು, ಶಾಸ್ತ್ರಗಳೆಂಬ 7 ಕುದುರೆಗಳನ್ನು ಹೂಡಿ ಅದರಲ್ಲೇ ನಾವು ಮುಂದುವರಿಬೇಕಾಗಿದೆ. ನಮ್ಮ ಪ್ರಯಾಣವನ್ನು, ನಮ್ಮ ಸಾಧನೆಯನ್ನು ನಾವು ಮಾಡಬೇಕಾಗಿದೆ. ಪ್ರಯಾತಿ ಅಂದ್ರೆ ಮುಂದಿನ ನಮ್ಮ ಸಾಧನೆ. ಆ ಸಾಧನೆ ಮುಂದುವರಿಬೇಕಾದದ್ದೇ ಹಾಗೆ. ಈ ತರ ಆ ಭಗವಂತ ಯಜ್ಞ ಮಂಟಪಕ್ಕೆ ಬರ್ತಾನೆ, ನಾವು ಯಜ್ಞ ಮಾಡ್ತಿರುವ ಜಾಗದಲ್ಲಿ ಬರ್ತಾನೆ ಅಂತ ಅನ್ನೋದು ಒಂದ್ಸರಿ. ಮತ್ತೆ ಸಾಧನೆಯಲ್ಲಿ ನಮ್ಮನ್ನು ಅವನು ಮುನ್ನಡೆಸುವುದು ಆ ತರ ಮುನ್ನಡೆಸ್ತಾನೆ. ಆ ಕುದುರೆಗಳ ಮೂಲಕವೇ ಮುನ್ನಡೆಸ್ತಾನೆ ಅಂತ ಅದರ ಅಭಿಪ್ರಾಯ. ಶಾಸ್ತ್ರಗಳ ಮೂಲಕವೇ ನಮ್ಮ ಸಾಧನೆ ಮುನ್ನಡಿಬೇಕು. ಶಾಸ್ತ್ರಗಳು ನಮ್ಮ ಈ ದೇಹ ಮನಸ್ಸುಗಳನ್ನ ಮುಂದೆ ಕರ್ಕೊಂಡು ಹೋಗಬೇಕು ಅಂತ ತಾತ್ಪರ್ಯ.